ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೆ ಮತ್ತು ಈ ಚಾನಲನ್ನು ವೀಕ್ಷಿಸುತ್ತಿರುವ ನನ್ನ ಅಭಿಮಾನಿಗಳೇ, ಈಗ ಇದರಲ್ಲಿ ಎಕ್ಸ್ಪಾನ್ಷನ್ ಆಫ್ ಸಮ್ ವರ್ಡ್ಸ್ ಎಂದು ಈ ಪುಟದಲ್ಲಿ 8 ಶಬ್ದಗಳನ್ನು ಬರೆದು ಅದರ ವಿವರಣೆಯನ್ನು ಅಥವಾ ವಿಸ್ತೃತ ರೂಪವನ್ನು ಬರೆಯಲಾಗಿದೆ. ಇದನ್ನು ನಿಮಗೆ ಸ್ವಲ್ಪ ವಿವರಣೆ ಕೊಡುವ ಅಂತ ಹೇಳಿ ಇದ್ದೇನೆ. ವಿವರಣೆ ಅಂದರೆ ಇದನ್ನು ಯಾವ ರೀತಿ ನಾವು ಬರೆದದ್ದು, ಯಾಕೆ ಬರೆದಿದ್ದು, ಇದು ಬರೆದಿದ್ದು ಇದರ ಮುಖ್ಯ ಉದ್ದೇಶ ಈ ಶಬ್ದಗಳಲ್ಲಿ ಬರುವಂಥ ಅದನ್ನು ಪ್ರಸ್ತುತವಾಗಿ ಬರೆಯುವಾಗ ಯಾವ ಅರ್ಥ ಬರ್ತದೆ, ಯಾವ ಶಬ್ದಗಳನ್ನು ಅಲ್ಲಿ ಬರೆಯಲಾಗಿದೆ ಅದನ್ನು ತಿಳಿದುಕೊಂಡು ನಮ್ಮ ಸಾಮಾನ್ಯ ಜ್ಞಾನವನ್ನು ನಾವು ಇಂಪ್ರೂವ್ ಮಾಡ್ಬೋದು, ಅಭಿವೃದ್ಧಿಪಡಿಸ್ಬೋದು ಎಂಬ ಈ ದೃಷ್ಟಿಯಿಂದ ಇದನ್ನು ಇಲ್ಲಿ ಬರೆಯಲಾಗಿದೆ. ಇದರಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತೇವೆ, ವಾರಪತ್ರಿಕೆ, ದಿನಪತ್ರಿಕೆ, ಕಾದಂಬರಿಗಳು, ಪಠ್ಯಪುಸ್ತಕಗಳು ಅಥವಾ ಯಾವುದೇ ನಮಗೆ ಬೇಕಾದಂಥ ಕಾದಂಬರಿಗಳು, ಇದರಲ್ಲಿ ಬರುವಂಥ ಶಬ್ದಗಳು, ಆ ಶಬ್ದಗಳಲ್ಲಿ ಒಳಗೊಂಡಿರುವ ಅಂದರೆ ಅಡಕವಾಗಿರುವ ಶಬ್ದಗಳು ಯಾವುವು, ಆ ಶಬ್ದಗಳಲ್ಲಿ ಯಾವ ಅರ್ಥಗಳು ಬರಬಹುದು, ಅದನ್ನು ನಾವು ಯಾವ ರೀತಿ ಅರ್ಥ ಮಾಡಿಕೊಳ್ಳಬಹುದು ಎಂಬ ಈ ದೃಷ್ಟಿಯಿಂದ ಇದೊಂದು ಎಕ್ಸ್ಪಾನ್ಷನ್ ಆಫ್ ಸಮ್ ವರ್ಡ್ಸ್ ಅಂತ ರೆಡಿ ಮಾಡಿ ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಇದರಲ್ಲಿ ಸಾಮಾನ್ಯವಾಗಿ ಅಂದರೆ ಎಕ್ಸಾಂಪಲ್ ಹೇಳೋದಾದರೆ, ಫಾರ್ ಎಕ್ಸಾಂಪಲ್ SMS, ಇಲ್ಲದೆ ATM, SB ಅಕೌಂಟ್ ಬ್ಯಾಂಕ್ಗಳಲ್ಲಿ ಅಥವಾ ಕರೆಂಟ್ ಅಕೌಂಟ್, ಇದೆಲ್ಲ ಬೇರೆ ಬೇರೆ ಥರದ ವಿಷಯಗಳಲ್ಲಿ ಇರ್ತವೆ. ಅದನ್ನು ಶಾರ್ಟ್ ಫಾರ್ಮ್ ಆಗಿ ನಾವು ಹೇಳುವಂಥದ್ದು SMS ಅಥವಾ ATM. ಇದೇ ಥರ ಬೇಕಾದಷ್ಟು ಸೈನ್ಸಲ್ಲಿ, ಫಿಸಿಕ್ಸು, ಕೆಮಿಸ್ಟ್ರಿಯಲ್ಲೆಲ್ಲ ಮತ್ತು ಬೇರೆ ಬೇರೆ ಜನರಲ್ ನಾಲೆಜ್ ವಿಷಯಗಳಲ್ಲಿ ಶಾರ್ಟ್ ಫಾರ್ಮನ್ನು ನಾವು ಮಾಡ್ತೇವೆ. ಅದು ನಮಗೆ ಬೇಗನೆ ಅದು ನಾವು ಮುಂದುವರಿಸ್ಕೊಂಡು ಹೋಗ್ಬೋದು ಮತ್ತು ಅದರಿಂದ ನಮಗೆ ಬೇಗ ಅದನ್ನು ಯಾವುದೇ ಒಂದು ಪಾಠವಾಗಲಿ ಅಥವಾ ಪ್ರವಚನವಾಗಲಿ ಕೆಲವೊಂದಕ್ಕೆ ನಾವು ಶಾರ್ಟ್ ಫಾರ್ಮ್ ರೂಪದಲ್ಲಿ ಸಂಕ್ಷಿಪ್ತ ರೂಪದಲ್ಲಿ ಅದನ್ನು ಹೇಳ್ತೇವೆ. ಅದಕ್ಕೆ ಇದು ಎಕ್ಸಾಂಪಲ್ ಕೊಟ್ಟಿದ್ದು ಹೀಗೆ, ಅದೇ SMS ಶಾರ್ಟ್ ಅಂತ ಹೇಳ್ತಾರೆ, ಕೆಲವರು ಸ್ಮಾಲ್ ಅಂತ ಹೇಳ್ತಾರೆ, ಸ್ಮಾಲ್ ಮೇಲ್ ಸರ್ವಿಸ್. ನಾವು ಬರೆಯುವಂಥ ಸಂದೇಶಗಳು ಅದಷ್ಟು ಮಾಡಿ ಚಿಕ್ಕದಾಗಿ ನಾವು ಬರೆಯುತ್ತೇವೆ, ಅದಕ್ಕೆ SMS ಅಂತ ಹೇಳ್ತಾರೆ. ಅದೇ ಇಲ್ಲಿ ಕೊಟ್ಟಿರೋದು ಅದೇ ಥರ ATM ಅಥವಾ ಬೇರೆ ಬೇರೆ ಬೇಕಾದಷ್ಟು ಶಬ್ದಗಳು ಇವೆ ಇದರಲ್ಲಿ. ಅದನ್ನು ಅದರ ಪ್ರಕಾರವಾಗಿ ಇಲ್ಲಿ ಬರೆಯಲಾಗಿದೆ. ಇದರಲ್ಲಿ ನಂಬರ್ 1, ಈ ಅಕ್ಷರದಲ್ಲಿ ಇರುವಂಥ ಈ ಮಾಹಿತಿಗಳು ಆದಷ್ಟು ಮಾಡಿ ಸಾಮಾನ್ಯ ರೂಪದಲ್ಲಿ ಬರೆಯಲಾಗಿದೆ. ಅದು ಕೆಲವರಿಗೆ ಗೊತ್ತಿರಬಹುದು. ಇದರಲ್ಲಿ ಕೆಲವರಿಗೆ ಯಾರಿಗೆ ಅದರಲ್ಲಿ ಗೊತ್ತಿಲ್ಲ, ಯಾರಿಗೆ ಅದರಲ್ಲಿ ಅಭಿರುಚಿ ಇದೆ, ಅವರು ಇದನ್ನು ಓದಿ ಸ್ವಲ್ಪ ತಿಳಿದುಕೊಂಡರೆ ಒಳ್ಳೆಯದು ಎಂಬ ಈ ಒಂದು ದೃಷ್ಟಿಯಿಂದ ಇದು ಪ್ರಸ್ತುತಪಡಿಸಲಾಗಿದೆ. ನಂಬರ್ 1, ಸಬ್ಜೆಕ್ಟ್: ಸ್ಟಡಿ ಯೂಸ್ಫುಲ್ ಬುಕ್ಸ್, ಜಾಯ್ಫುಲಿ ಇವೆಂಟ್ಸ್, ಕಲೆಕ್ಟ್ಸ್ ಥಾಟ್ಸ್. ಸೊ ಇದರಲ್ಲಿ ಬರುವಂಥ ಕೆಲವು ಕಷ್ಟ ಶಬ್ದಗಳು ಅಂತ ನಿಮಗೆ ಅನಿಸಿದರೆ ಅದರ ಅರ್ಥವನ್ನು ಕೆಳಗೆ ಬರೆದಿರ್ತೇನೆ. ಅದನ್ನು ನೋಡಿ ನೀವು ಓದಿ ಅರ್ಥ ಮಾಡಿಕೊಳ್ಳಬಹುದು. ಸ್ಟಡಿ ಯೂಸ್ಫುಲ್ ಬುಕ್ಸ್ ಅಂದರೆ ಬೇಕಾದಂಥ ಉಪಯೋಗವಾಗುವಂಥ ಬುಕ್ಗಳನ್ನು ಓದಿ. ಜಾಯ್ಫುಲ್ ಇವೆಂಟ್ಸ್, ಅದರಲ್ಲಿ ಬರುವಂತಹ ಸಂತೋಷದಾಯಕ ವಿಷಯಗಳನ್ನು, ಇವೆಂಟ್ಸು ಅಥವಾ ಘಟನೆಗಳು, ಅದನ್ನು ನಾವು ಸಂಗ್ರಹ ಮಾಡಿ ಅದನ್ನು ನಾವು
ಚಿಂತನೆ ಮಾಡಬೇಕು ಎಂದು. ಥಾಟ್ಸ್ ಅಂದರೆ ಯೋಚನೆ, ಆಲೋಚನೆ, ಚಿಂತನೆ, ಈ 2-3 ಅರ್ಥ ಬರ್ತದೆ. ಅದಕ್ಕೆ ಅದು ಥಾಟ್ಸ್ ಅಂತ ಕೊಟ್ಟಿದೆ. ಎರಡನೇದ್ದು ಸೈಲೆಂಟ್. ಸೈಲೆಂಟ್ ಶಬ್ದದಲ್ಲಿ ಶೋ ಇಂಪಾರ್ಟೆಂಟ್, ಲರ್ನಿಂಗ್, ಎನ್ಕರೇಜ್, ನೋಬಲ್. ಇಲ್ಲಿ ಲರ್ನಿಂಗ್ ಅಂತ ಹೇಳಿದರೆ ಮೀನಿಂಗ್ ಅಲ್ಲ, ಇದು ಬೈ ಮಿಸ್ಟೇಕ್ ಕೆಲವರು ಎಲ್ ಬದಲಿಗೆ ಎಮ್ ಅಂತ ಬರೆಯೋ ಒಂದು ಬರೆದು ಬಿಡ್ತಾರೆ ಬೈ ಮಿಸ್ಟೇಕಲ್ಲಿ. ಸೊ ಇದು ಲರ್ನಿಂಗ್ ಅಲ್ಲ, ಇದು ಎಲ್ ಬದಲಿಗೆ ಎಮ್ ಬರೀತಾರೆ. ಸೊ ಅರ್ನಿಂಗ್ ಎಮ್ ಬರದೆ ಮೀನಿಂಗ್ ಅಂತ ಬರೀತಾರೆ ಕೆಲವರು ಬರ್ನಿಂಗ್ ಅಂತ ಬರೀತಾರೆ. ಸೊ ಅದನ್ನು ನಾವು ಸರಿ ಮಾಡಿಕೊಳ್ಬೇಕು. ಅಲ್ಲಿ ತಪ್ಪುಗಳು ಆಗುವುದು ಸಹಜ. ಆದರೆ ಅದನ್ನು ಫೈನಲಲ್ಲಿ ಬರುವಾಗ ರಫಲ್ಲಿ ಒಂದ್ಸಲ ಬರೆದು ನಾವು ಅಭ್ಯಾಸ ಮಾಡಿದರೆ ಆ ತಪ್ಪುಗಳು ನಮಗೆ ಗೊತ್ತಾಗ್ತವೆ. ಇದು ಒಂದು ಎಕ್ಸಾಮ್ ಕೊಟ್ಟಿದ್ದೇನೆ ಅಷ್ಟೇ. ನೆಕ್ಸ್ಟು ಆ್ಯಕ್ಟಿವ್. ಎಡಿಷನಲ್ ಕ್ರಿಯೇಟಿವ್ ಥಾಟ್ಸ್ ಅಂದರೆ ಎಡಿಷನಲ್ ಇದರಲ್ಲಿ ಮತ್ತು ಮುಂದುವರಿಯುವಾಗ ಕ್ರಿಯೇಟಿವ್ ಅಂದೇಳಿ ಕ್ರಿಯಾತ್ಮಕವಾಗಿ ಚಿಂತನೆಗಳನ್ನು ನಾವು ಅಭಿವೃದ್ಧಿಪಡಿಸಬೇಕು, ಅದರ ಮಹತ್ವವನ್ನು ತಿಳಿದುಕೊಳ್ಳಬೇಕು. ಎಂಪವರ್ ಅಂತ ಹೇಳಿದರೆ ನಾವು ಅದನ್ನು ಶಕ್ತಗೊಳಿಸಬೇಕು. ಅಂದರೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಯಾವ ರೀತಿ ನಾವು ಮಾತಾಡಬೇಕು, ಯಾವಾಗ ಆ ಶಬ್ದಗಳನ್ನು ಬಳಸಬೇಕು ಅದನ್ನು ನಾವು ತಿಳ್ಕೊಳ್ಬೇಕು. ವ್ಯಾಲ್ಯೂ ಅಂದರೆ ಬೆಲೆ. ವೀವ್ಸ್ ಆಲ್ವೇಸ್ ಲರ್ನ್ ಯೂಸ್ಫುಲ್ ಇವೆಂಟ್ಸ್. ಇಲ್ಲಿ ವೀವ್ಸ್ ಅಂತ ಹೇಳಿದರೆ ನೋಟ ಅಥವಾ ದೃಷ್ಟಿ, ನಮಗೆ ಕಾಡುವಂಥದ್ದು. ಯಾವಾಗಲೂ ನಾವು ಅದನ್ನು ಅರ್ಥ ಮಾಡಿಕೊಂಡು ಆ ಘಟನೆಗಳನ್ನು ಉಪಯೋಗ ಮಾಡಿಕೊಳ್ಳಬೇಕು. ನಂಬರ್ 5 ಆನೆಸ್ಟ್. ಹ್ಯುಮ್ಯಾನಿಟಿ ಒಬ್ಲೈಸ್ ನೇಚರ್ ಆನ್ ಸುಪೀರಿಯರ್ ಟ್ರೆಂಡ್. ಇಲ್ಲಿ ಇದರ ಅರ್ಥ ಕೊಡಲಾಗಿದೆ. ಹ್ಯುಮ್ಯಾನಿಟಿ ಅಂದರೆ ಮನುಷ್ಯತ್ವ, ಒಬ್ಲೈಜ್ ಕೃಪೆ ತೋರು ಅಥವಾ ಅನುಗ್ರಹಿಸು, ನೇಚರ್ ನಮ್ಮ ಸ್ವಭಾವ, ಅರ್ನ್ ಅಂದರೆ ನಾವು ಸಂಪಾದನೆ ಮಾಡುವಂಥದ್ದು. ಅದು ಹಣ ಮಾತ್ರ ಅಲ್ಲ, ಜ್ಞಾನ ಸಂಪಾದನೆ, ಅದಕ್ಕೆ ಸಹ ಅರ್ನ್ ಅಂತ ಹೇಳ್ತಾರೆ. ಅರ್ನಿಂಗ್ ದಿ ನಾಲೆಜ್, ಅರ್ನ್ ಲಾನ್. ಸೊ ಅದೇ ರೀತಿ ಇಲ್ಲಿ ಟ್ರೆಂಡ್ ಕೊನೆ ಬರೆದಿದ್ದಾರೆ. ಟ್ರೆಂಡ್ ಅಂತ ಇಲ್ಲಿ ನಿಮಗೆ ಅದರ ಅರ್ಥ ಗೊತ್ತಿರಬಹುದು, ಅದು ಸಡನ್ನಾಗಿ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಅದಕ್ಕೆ ಅರ್ಥ ಕೊಟ್ಟಿದ್ದೇನೆ. ಅರ್ಥ ಇಲ್ಲಿ ಬರೆಯಲಾಗಿದೆ. ಉಲವು ಮತ್ತು ಆಶ್ರಯ. ಟ್ರೆಂಡ್ ಅಂತ ಹೇಳಿದರೆ ಮನುಷ್ಯನ ಮಾನವೀಯತೆ ದೃಷ್ಟಿಯಿಂದ ನಾವು ಆಶ್ರಯ ಮತ್ತು ಒಲವನ್ನು ನಾವು ರೂಢಿಸಿಕೊಳ್ಳಬೇಕು ಎಂಬ ಅರ್ಥ, ಅನುಗ್ರಹಿಸಬೇಕು ಅಂತ. ಸೊ 6ನೇದು ಲವ್. ಸೊ ಲವ್ವಲ್ಲಿ LOWLY, ಇದು ನಮಗೆ ಸಹ ಒಮ್ಮೊಮ್ಮೆ ಹೌದೋ ಅಲ್ವೋ ಎಂಬ ಒಂದು ಕನ್ಫ್ಯೂಸ್ ಆಗ್ತದೆ. ಇದು LOWLY ಅಂತ ಹೇಳಿದರೆ ವಿನಯಸ್ಥ, ನಮ್ರತೆ, ಕರ್ಟೇಸಿ ಎಂಬ ಅರ್ಥ ಬರ್ತದೆ. ಅದೇ ರೀತಿ ಓತ್ ಅಂದರೆ ಆಣೆ, ಶಪಥ. ನಾವು ವಿಕ್ಟರಿ ಆಗಬೇಕಾದ್ರೆ, ನಾವು ಜಯಗಳಿಸಬೇಕಾದರೆ ಎನಾರ್ಮಸ್ ಅಂದರೆ ಅಗಾಧವಾದ, ಎಣಿಸಲಾಗದಂತಹ ನಾವು ಒಂದು ವಿಜಯವನ್ನು ಸಾಧಿಸಬೇಕು. ಅದು ಈ ಲವ್ ಎಂಬ ಶಬ್ದದಲ್ಲಿ ಇದನ್ನು ಇಲ್ಲಿ ನಮೂದಿಸಲಾಗಿದೆ. 7ನೇದು ಲೈಫ್ ಇಂಡೆಫಿನಿಟ್, ಫಿಶಿ, ಎನಾರ್ಮಸ್. ಇಲ್ಲಿ ಇಂಡೆಫಿನಿಟ್ ಅಂದರೆ ಅನಿಶ್ಚಿತ, ಏನು ಅಂತ ಸರಿಯಾಗಿ ಗೊತ್ತಿರೋದಿಲ್ಲ. ಯಾವಾಗ ಏನಾಗ್ತದೆ, ಯಾವ ಘಟನೆಗಳು, ವಿದ್ಯಮಾನಗಳು ಜೀವನದಲ್ಲಿ ವಿಚಿತ್ರವಾಗಿ ನಡೆಯುತ್ತಾ ಇರುತ್ತದೆ. ಅದಕ್ಕೆ ಈ ಜೀವನದಲ್ಲಿ ಯಾವಾಗ ಏನಾಗ್ತದೆ ಯಾವುದು ನಮ್ಗೆ ಗೊತ್ತಾಗೋದಿಲ್ಲ. ಅನಿರೀಕ್ಷಿತವಾಗಿ ಎಷ್ಟೋ ಘಟನೆಗಳು ನಡೆದು ಹೋಗುತ್ತವೆ. ಸೊ ಲೈಫ್ ಇಂಡೆಫಿನಿಟ್, ಅನಿಶ್ಚಿತ. ಫಿಶಿ ಅಂದರೆ ಅಸುರಕ್ಷಿತ, ನಮಗೆ ರಕ್ಷಣೆ ಇಲ್ಲದಂತಹ. ಎನಾರ್ಮಸ್ ಅಂದರೆ ಎಣಿಸಲಾಗದ, ಅಗಾಧವಾದ, ನಾವು ಅನಿಶ್ಚಿತ ಘಟನೆಗಳನ್ನು ನಾವು ಎದುರಿಸಬೇಕಾಗುತ್ತದೆ ಎಂಬ ಅರ್ಥದಲ್ಲಿ ಇಲ್ಲಿ ಲೈಫನ್ನು ಎನ್ಲಾರ್ಜ್ ಮಾಡಿ, ಅಂದರೆ ಎಕ್ಸ್ಪಾನ್ಷನ್ ಮಾಡಿ ಬರೆಯಲಾಗಿದೆ. ನಂತರ
ಇದರಲ್ಲಿ ಅಷ್ಟೇ, ಕೆಲವರು ಬರೆಯುವಾಗ ಅರ್ಜೆಂಟ್ ಮಾಡ್ತಾರೆ ಅಥವಾ ಗಡಿಬಿಡಿ ಮಾಡ್ತಾರೆ. ಫಿಶ್ಶು, FISH, ಫಿಶಿ, ಅಸುರಕ್ಷಿತ. ಇಲ್ಲಿ ವೈ ತಿಂದು ಬಿಡ್ತಾರೆ. ನಾವು ಹೇಳ್ತೇವೆ ಕೆಲವರು ತುಂಬ ಅರ್ಜೆಂಟ್ ಮಾಡಿ ಗಡಿಬಿಡಿ ಮಾಡಿಕೊಂಡು ಅಕ್ಷರಗಳನ್ನು ತಿಂದು ಬಿಡ್ತಾರೆ ಅಂತೇಳಿ. ಇಲ್ಲಿ ಅಕ್ಷರಗಳನ್ನು ಮಾತ್ರ ತಿನ್ನೋದು ಅಷ್ಟೇ, ಬೇರೆ ಯಾವುದನ್ನು ತಿನ್ನುವಂಥ ಒಂದು ಅಭ್ಯಾಸ ಇಲ್ಲ ಇಲ್ಲಿ. ಆದರೆ ಅದನ್ನು ನಾವು ಒಂದು ತಮಾಷೆ ರೂಪದಲ್ಲಿ, ಒಂದು ಜೋಕ್ ರೂಪದಲ್ಲಿ ಹೇಳ್ತೇವೆ ಅಷ್ಟೇ. ಇಂಡೆಫಿನೆಟ್ ಅನಿಶ್ಚಿತ. ಅದೇ ರೀತಿ ಇಲ್ಲಿ ಬರೆಯುವಾಗ ನಾವು ಯಾವುದೇ ಸಣ್ಣ ಸಣ್ಣ ತಪ್ಪುಗಳು ಬರೆದರೂ ಅದನ್ನು ನಾವು ಮೊದಲು ಒಮ್ಮೆ ಬರೆದು ರಫಲ್ಲಿ ಬರೀಬೇಕು. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ, ನಾವು ಡ್ರಾಫ್ಟ್ ಅಂತ ಹೇಳ್ತೇವೆ. ಒಂದು ಸಲ ಡ್ರಾಫ್ಟ್ ಮಾಡಬೇಕು. ಆಗ ನಮ್ಮ ತಪ್ಪು ನಮಗೆ ಗೊತ್ತಾಗ್ತದೆ. ಆಗ ಅದನ್ನು ನಾವು ಸರಿ ಮಾಡಿಕೊಂಡು ನಮಗೆ ಬೇಕಾದಂಥದ್ದನ್ನು ಬರೆಯಬಹುದು ಅಥವಾ ಅದರ ಬದಲಾವಣೆ ನಾವು ಮಾಡ್ಬೋದು. ಟ್ರುತ್, 8ನೇದು ಟ್ರುತ್ ಅಂದರೆ ನಮ್ಮ ಇರುವಂಥ ಇದರಲ್ಲಿ ಟ್ರುತ್, ಟ್ರಸ್ಟ್. ಟ್ರುತ್ ಅಂದರೆ ಇಲ್ಲಿ ಸತ್ಯ. ಇದು 3 ಶಬ್ದಗಳು ಸಾಮಾನ್ಯವಾಗಿ ಒಂದೇ ಅರ್ಥದಲ್ಲಿ ಸ್ವಲ್ಪ ಬದಲಾವಣೆ ಅಷ್ಟೆ. ಟ್ರೂ ಅಂದರೆ ಸತ್ಯ, ಟ್ರಸ್ಟ್ ಅಂದರೆ ನಂಬಿಕೆ, ಟ್ರಸ್ಟ್. ಸೊ ಟ್ರುತ್ ಅಂದರೆ ಎಂದಿಗೂ ನಾವು ನಂಬುತ್ತೇವೆ, ಸತ್ಯವನ್ನು ನಾವು. 3 ಶಬ್ದಗಳಲ್ಲೂ ಸಾಮಾನ್ಯವಾಗಿ ಬರುವಂಥ ಅರ್ಥ ಒಂದೇ, ಆದರೆ ಸ್ವಲ್ಪ ಬದಲಾವಣೆ, ಅರ್ಥ ಬೇರೆ ಆಗುತ್ತದೆ. ಟ್ರುತ್ ಮತ್ತು ಟ್ರೂ ಸತ್ಯ. ಟ್ರಸ್ಟ್, ಯು ಬಿಲೀವ್ ಮೀ, ಯು ಟ್ರಸ್ಟ್ ಮೀ ಅಂತ ನಾವು ಹೇಳ್ತೇವೆ. ಇನ್ನೊಂದು ಟ್ರುತ್, ಎಂದಿಗೂ ನಾವು ಸತ್ಯವೇ, ಆ ಅರ್ಥದಲ್ಲಿ ಟ್ರುತ್ ಅಂತ ಬರ್ತದೆ. ಸೊ ನೆಕ್ಸ್ಟ್ ಟ್ಯಾಲೆಂಟ್. ಟ್ರುತ್ತಲ್ಲಿ ಟ್ಯಾಲೆಂಟ್, ರೇಡಿಯನ್ಸ್, ಅನ್ಎಲಾಯ್ಡ್, ಟ್ಯಾಕ್ಟೀಸ್, ಹೆಬೈಲ್. ಇಲ್ಲಿಯೂ ಅಷ್ಟೇ. ರೇಡಿಯನ್ಸ್ ಅಂತ ಹೇಳಿದರೆ ಉಜ್ವಲ, ಅನ್ಎಲಾಯ್ಡ್ ಇಲ್ಲಿ ಕೆಳಗೆ ಅರ್ಥ ಬರೆಯಲಾಗಿದೆ, ಕೆಳಗೆ ಪರಿಶುದ್ಧವಾದದ್ದು, ಶುದ್ಧವಾಗಿದ್ದು. ಟ್ಯಾಕ್ಟಿಕ್ಸ್ ಅಂದರೆ ನಮ್ಮ ನಿಪುಣತೆ. ನಾವು ಟ್ಯಾಕ್ಟಿಕ್ಸ್ ಅಂತ ಹೇಳಿದರೆ ನಿಪುಣತೆಯಿಂದ ನಮ್ಮ ಬೇರೆ ಬೇರೆ ಯೋಚನೆಗಳು, ನಾವು ಮಾಡುವಂಥ ಕೌಶಲ್ಯಗಳು ಅರ್ಥ ಆಗ್ತದೆ. ಸೊ ಇನ್ನೊಂದು ಹೆಬೈಲ್ ಅಂದರೆ ಹೆಬಿಟ್ ಅಲ್ಲ, ಹೆಬೈಲ್ ಅಂತ ಹೇಳಿದರೆ ಇದು ನಿಪುಣವಾಗಿರುವುದು ಅಂದರೆ ಬುದ್ಧಿವಂತಿಕೆ. ಇಲ್ಲಿ 2ಕ್ಕೂ ಅರ್ಥ ಒಂದೇ ಬಂದಿದೆ ಸಾಮಾನ್ಯವಾಗಿ, ಆದರೆ ಅದರಲ್ಲಿ ಕೌಶಲ್ಯತೆ ಮತ್ತು ನಿಪುಣತೆ 2 ಬರ್ತದೆ. ಇದು ಈ ಪುಟದಲ್ಲಿ ಬರೆದಿರುವಂಥ ಸಾಮಾನ್ಯ ಜ್ಞಾನದ ಬಗ್ಗೆ ಶಬ್ದಗಳ ವಿಸ್ತೃತ ರೂಪವನ್ನು ಬರೆಯಲಾಗಿದೆ. ಇದರಲ್ಲಿ ಕೆಲವೊಂದು ಶಬ್ದಗಳು ಬೇರೆ ಥರ ನಿಮಗೆ ಕಾಣಬಹುದು, ಆದರೆ ಇದು ಅರ್ಥವನ್ನು ಬೇರೆ ಬುಕ್ಗಳಲ್ಲಿ ರೆಫರ್ ಮಾಡಿ, ಸ್ವಲ್ಪ ಸಂಗ್ರಹ ಮಾಡಿ, ನೋಡಿ, ಓದಿ ಆಮೇಲೆ ಬರೆದಿದೆ. ಅದು ಹೆಬೈಲ್ ಅಥವಾ ಕೆಲವೊಂದು ಶಬ್ದಗಳು ನಮಗೆ ರೂಢಿಯಲ್ಲಿ ನಮಗೆ ಬರೋದಿಲ್ಲ. ಅದು ಅನ್ಎಲಾಯ್ಡ್. ಎಲಾಯ್ ಅಂದರೆ ಲೋಹ ಅಂತ ಬರ್ತದೆ, ಅದು ಅನ್ಎಲಾಯ್ಡ್ ಬೇರೆ. ರೇಡಿಯನ್ಸ್ ಕಾಂತಿ. ಸೊ ಫಿಶಿ ಅದು ಅಷ್ಟೇ. ಫಿಶಿ ಅಂತ ಹೇಳಿದರೆ ಆಗ ನಮಗೆ ಈ ಮೊದಲು ನಾನು ಹೇಳಿದಂತೆ ಇದರಲ್ಲಿ FISHY ಇದರಲ್ಲಿ ಫಿಶಿ ಅಂತ ನಾವು ಬರೆಯುವಾಗ ನಾವು ವೈಯನ್ನು ಸರಿಯಾಗಿ ಸ್ಪೆಲ್ಲಿಂಗ್ ನೋಡಿ ಅದನ್ನು ಬರೆಯಬೇಕು. ಸೊ ಇಲ್ಲಿ ಅದೇ ರೀತಿಯಲ್ಲಿ ಪ್ರತಿಯೊಂದು ಅಷ್ಟೇ ಅದನ್ನು ಸರಿಯಾಗಿ ನಾವು ನೋಡಿ ಬರೆದ್ರೆ, ಇಲ್ಲಿ ಫಿಶಿ ಅಂತ ಹೇಳಿದರೆ ಅಸುರಕ್ಷಿತ, ರಕ್ಷಣೆ ಇಲ್ಲದಂಥ ಒಂದು ಅರ್ಥ ಬರ್ತದೆ. ಸೊ ಇಲ್ಲಿಗೆ ಇದನ್ನು ಈ ದಿನದ ಈ ಎಕ್ಸ್ಪಾನ್ಷನ್ ಆಫ್ ಸಮ್ ವರ್ಡ್ಸ್ ಇದು ಪುಟವನ್ನು ಮುಗಿಸ್ತಾ ಇದ್ದೇನೆ. ಸೊ ಎಲ್ಲರಿಗೂ ಧನ್ಯವಾದಗಳು.